ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ ನಾವು ಡಾಕರ್ ಇಮೇಜ್ ನ ಅಜ್ಯೂರ್ ಕಂಟೈನರ್ ರೆಜಿಸ್ಟ್ರಿಗೆ ತಳ್ಳಲು ಅಗತ್ಯವಿರುವ 4 ಮುಖ್ಯ ಹಂತಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲದಾಗಿ ಡಾಕರ್ ಫೈಲ್ ನ ಹೇಗೆ ರಚಿಸುವುದು, ಎರಡನೇದಾಗಿ ಅಜ್ಯೂರ್ ಕಂಟೈನರ್ ರೆಜಿಸ್ಟರ್ ನ ಹೇಗೆ ಕ್ರಿಯೇಟ್ ಮಾಡೋದು, ಮೂರನೇದಾಗಿ ಡಾಕರ್ ಫೈಲ್ ನಿಂದ ಡಾಕರ್ ಇಮೇಜ್ ನ ಹೇಗೆ ರಚಿಸುವುದು, ನಾಲ್ಕನೇ ಸ್ಟೆಪ್ ಅಲ್ಲಿ ನಾವು ಮೂರನೇ ಸ್ಟೆಪ್ ಅಲ್ಲಿ ಡಾಕರ್ ಇಮೇಜ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನ ತಗೊಂಡು ಹೋಗ್ಬಿಟ್ಟು ಅಜ್ಯೂರ್ ಕಂಟೈನರ್ ರೆಜಿಸ್ಟರ್ ಅಲ್ಲಿ ಪುಷ್ ಮಾಡೋದು. ಈ ಲ್ಯಾಬ್ ನ ಮಾಡೋದಕ್ಕೆ ಒಂದ್ 4 ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿರಬೇಕು. ಮೊದಲದಾಗಿ ಡಾಕರ್ ಇನ್ಸ್ಟಾಲ್ ಆಗಿರಬೇಕು, ಆಮೇಲೆ ಎರಡನೇದಾಗಿ ಅಜ್ಯೂರ್ ಸಬ್ಸ್ಕ್ರಿಪ್ಷನ್ ಆಕ್ಸೆಸ್ ಬೇಕಾಗುತ್ತೆ, ಮೂರನೇದಾಗಿ ಇದು ವಿಂಡೋಸ್ ಯೂಸರ್ ಗೆ ಗಿಟ್ ಬ್ಯಾಶ್ ಇದ್ರೆ ಡಾಕರ್ ಕಮಾಂಡ್ಸ್ ನ ರನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೊದಲನೇ ಟಾಪಿಕ್ ಡಾಕರ್ ಫೈಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಡಾಕರ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಡಿ, ಅದ್ರೊಳಗಡೆ ಹೋಗಿ ಸಿಡಿ ಇಂದ ನೆಕ್ಸ್ಟ್ VI ಡಾಕರ್ ಫೈಲ್ ಅಂತ ಮಾಡಿ. ಇಲ್ಲಿ ಡಿ ಕ್ಯಾಪಿಟಲ್ ಇರಬೇಕು, ಬಾಕಿದೆಲ್ಲ ಸ್ಮಾಲ್ ಲೆಟರ್. ಅದಾದ್ಮೇಲೆ ಫಸ್ಟ್ ಲೈನ್ ಅಲ್ಲಿ ನಾವು ಫ್ರಾಮ್ ಎಂಜಿನ್.x ಅಂತ ಹೇಳ್ತಾ ಇದೀವಿ. ಅದ್ರ ಮೀನಿಂಗ್ ಏನು ಅಂದ್ರೆ ನಾವು ಎಂಜಿನ್.x ಅನ್ನೋ ಇಮೇಜ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಂತ. ಅದರಲ್ಲಿ ಬೈ ಡಿಫಾಲ್ಟ್ index.html ಇರುತ್ತೆ, ಅದನ್ನ ನಾವು ಪ್ಲೇಸ್ ಮಾಡ್ತಾ ಇದೀವಿ. ಸೊ ಅದರಿಂದ ಸೆಕೆಂಡ್ ಲೈನ್ ಅಲ್ಲಿ ಬರ್ದಿದೀವಲ್ವಾ, ಕಾಪಿ index.html, ಈ index.html ನಾವು ಕ್ರಿಯೇಟ್ ಮಾಡ್ಬಿಟ್ಟು ಆ ಪಾತ್ಗೆ ಮೂವ್ ಮಾಡೋಣ. ಸೊ ಅದಕ್ಕೋಸ್ಕರ ಇವಾಗ ಒಂದು index.html ನ ನಾವು ಕ್ರಿಯೇಟ್ ಮಾಡೋಣ. ಅದರಲ್ಲಿ ಆ index.html ನಾವು ಏನ್ ಬೇಕಾದ್ರೂ ಹಾಕೋಬಹುದು. ನಾವ್ ಏನ್ ಮಾಡೋಣ ಅಂದ್ರೆ ನಮ್ದು ಈ PPT ಅಲ್ಲಿ ಪ್ರೀ ರಿಕ್ವೆಸ್ಟ್ ಇದೆ ಅಲ್ಲ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಅದನ್ನ ಹಾಕೋಣ. ಈ ರೀತಿಯಲ್ಲಿ ನಾವು ಸಿಂಪಲ್ ಆಗಿ ಒಂದು ಡಾಕರ್ ಫೈಲ್ ನ ಕ್ರಿಯೇಟ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಕಂಟೈನರ್ ರೆಜಿಸ್ಟ್ರಿ ಅಂತ ಸರ್ಚ್ ಮಾಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಅದನ್ನ. ಅದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡಿ, ರಿಸೋರ್ಸ್ ಗ್ರೂಪ್ ನೇಮ್ ಕೊಡಿ, ಆಮೇಲೆ ರೆಜಿಸ್ಟ್ರಿ ನೇಮು ನಾವು ಡೆಮೋ BA ಅಂತ ಕೊಡೋಣ. ಇದು ಚೆಕ್ ಮಾಡುತ್ತೆ, ಇದು ಯುನೀಕ್ ಆಗಿರ್ಬೇಕು. ಓಕೆನಾ. ಅದಾದ್ಮೇಲೆ ಲೊಕೇಶನ್ ಕೊಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಾವು ಪ್ರೀಮಿಯಂ SKU ಗೆ ಹೋದ್ರೆ ಅವಾಗ ಪ್ರೈವೇಟ್ ಆಕ್ಸೆಸ್ ಮಾಡ್ಬೋದು. ಕರೆಂಟ್ಲಿ ಇದು ಡೆಮೋ ಆಗಿರೋದ್ರಿಂದ ನಾವು ಪಬ್ಲಿಕ್ ಆಕ್ಸೆಸ್ಸೇ ತಗೊಳ್ಳೋಣ. ಈವನ್ ಎನ್ಕ್ರಿಪ್ಷನು ಹಾಗೆ, ಇದು ಕಸ್ಟಮರ್ ಮ್ಯಾನೇಜ್ ಕೀ ಪ್ರೀಮಿಯಂ SKU ಅಲ್ಲಿ ಮಾತ್ರ ಅವೈಲೇಬಲ್ ಇದೆ. ಸೊ ನಾವು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದ್ದೀವಿ, ಅದರಿಂದ ಮೈಕ್ರೋಸಾಫ್ಟ್ ಮ್ಯಾನೇಜ್ಡ್ ಕೀನೇ ಎನ್ಕ್ರಿಪ್ಷನಿಗೋಸ್ಕರ ಯೂಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಹೊಡೀರಿ. ಟ್ಯಾಗ್ಸ್ ಏನು ಬೇಕಾಗಿಲ್ಲ, ಡಿಫಾಲ್ಟ್ ಆಗಿ ಇಟ್ಟಿರೋಣ. ರನ್ ಮಾಡಿ ನೋಡೋಣ. ಸೊ ವ್ಯಾಲಿಡೇಷನ್ ಪಾಸ್ ಆಯಿತು. ಜಸ್ಟ್ ಕ್ಲಿಕ್ ಕ್ರಿಯೇಟ್ ಅಂತ ಹೇಳಿ ಮುಂದೆ 2 ಸೆಕೆಂಡಲ್ಲೇ ಇದು ಕ್ರಿಯೇಟ್ ಮಾಡ್ತು. ಇಲ್ಲಿ ಗೋ ಟು ರಿಸೋರ್ಸ್ ಅಂತ ಕ್ಲಿಕ್ ಮಾಡಿ ಡೆಮೋ BA ರೆಜಿಸ್ಟ್ರಿ ಕಂಟೈನರ್ ರೆಜಿಸ್ಟ್ರಿ ನಾವು ಕ್ರಿಯೇಟ್ ಮಾಡಿದ್ವಿ. ಇದಾದಮೇಲೆ ಇಲ್ಲಿ ನೋಡಿದ್ರೆ ರೆಪಾಸಿಟರಿ ಯಾವ ರೆಪಾಸಿಟರಿನೂ ಇಲ್ಲ, ಕ್ರಿಯೇಟ್ ಆಗಿಲ್ಲ. ನೆಕ್ಸ್ಟ್ ಇವಾಗ ಈ ಡಾಕರ್ ಇಮೇಜ್ ನ ಕ್ರಿಯೇಟ್ ಮಾಡೋಣ. 2 ಫೈಲ್ ಇದೆ, ಒಂದು ಡಾಕರ್ ಫೈಲು, ಇನ್ನೊಂದು index.html. ಇವಾಗ ಡಾಕರ್ ಇಮೇಜ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಕಮಾಂಡ್ ಏನು ಅಂದ್ರೆ ಡಾಕರ್ ಬಿಲ್ಡ್ -t ಇಮೇಜ್ ನೇಮ್ ಕೊಡ್ಬೇಕಾಗುತ್ತೆ. ನಾವು ACR ಫಸ್ಟ್ ಇಮೇಜ್ ಅಂತ ಕೊಡೋಣ ಹೆಸರು, ಸ್ಪೇಸ್, ಆಮೇಲೆ ಡಾಟ್ ಕೊಡೋಣ. ಡಾಟ್ ಅಂದ್ರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ, ಅದು ಯಾವ ಪಾತಲ್ಲಿ ಡಾಕರ್ ಫೈಲ್ ಇದೆಯಲ್ಲ ಆ ಪಾತ್ ಕೊಡಬೇಕಾಗುತ್ತೆ. ಇಲ್ಲಿ ನಾವು ಅದೇ ಫೋಲ್ಡರ್ ಅಲ್ಲಿ ಇದ್ದೀವಿ, ಅಲ್ಲೇ ಡಾಕರ್ ಫೈಲ್ ಇರೋದ್ರಿಂದ ಡಾಟ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿದಂದ್ರೆ 1 of 2 ಏನು ಮಾಡಿದೆ ಅಂದರೆ ಇದು ಡಾಕರ್ ಹಬ್ಬಿಗೆ ಹೋಗಿ ಎಂಜಿನ್.x ಫೈಲ್ನ ಡೌನ್ಲೋಡ್ ಮಾಡಿದೆ. ಅದಾದಮೇಲೆ 2 of 2 ಸೆಕೆಂಡ್ ಕಮಾಂಡಲ್ಲಿ ಕಾಪಿ index.html ಇದನ್ನ ತೊಗೊಂಡೋಗ್ಬಿಟ್ಟು ಈ ಪಾತ್ರದ ಇಮೇಜಲ್ಲಿ ಕಾಪಿ ಮಾಡುತ್ತೆ. ಕಾಪಿ ಮಾಡಿ ಒಂದು ACR ಫಸ್ಟ್ ಇಮೇಜ್ನ ಕ್ರಿಯೇಟ್ ಮಾಡಿದೆ. ಸೊ ಇವಾಗ ನಾವು ಡಾಕರ್ ಇಮೇಜಸ್ ಅಂತ ಕೊಟ್ಟರೆ ACR ಫಸ್ಟ್ ಇಮೇಜ್ ಕ್ರಿಯೇಟ್ ಆಗಿದೆ. ಇದನ್ನ ನಾವು ಡೈರೆಕ್ಟಾಗಿ ಕಾಪಿ ಮಾಡೋಕ್ಕಾಗಲ್ಲ. ಓಕೆನಾ. ಈ ರಿಪಾಸಿಟರಿ ನೇಮ್ ಇದೆ ಅಲ್ವಾ, ಇದು ಈಕ್ವಲೆಂಟ್ ಆಫ್ ಅವರ್ ಅಜ್ಯೂರ್ ಪೋರ್ಟಲಲ್ಲಿ ನಾವು ACR ಕ್ರಿಯೇಟ್ ಮಾಡಿದ್ದೀವಲ್ವಾ, ಅದರದ್ದು ಡೀಟೇಲ್ಸು ಕೊಡಬೇಕಾಗತ್ತೆ. ಇಲ್ಲಿ ನೋಡಿದಂದ್ರೆ ನಮ್ಮದು ಲಾಗಿನ್ ಸರ್ವರ್ ಡೀಟೇಲ್ಸ್ ಪಿಕ್ ಮಾಡಬೇಕು. ಸೊ ಇವಾಗ ಈ ರಿಪಾಸಿಟರಿ ನೇಮು ಯಾವ ಥರ ಇರಬೇಕಂದ್ರೆ ಆ್ಯಕ್ಚುಯಲ್ ರಿಪಾಸಿಟರಿ ನೇಮು, ರಿಜಿಸ್ಟ್ರಿ ನೇಮು, ಅದಾದಮೇಲೆ ರಿಪಾಸಿಟರಿ ನೇಮು, ವರ್ಷನ್ ಡೀಟೇಲ್ಸ್ ಇರಬೇಕಾಗತ್ತೆ. ಅಂದರೆ ನಾವು ಡಾಕರ್ ಪುಷ್ ಮಾಡೋಕ್ಕಾಗೋದು. ಸೊ ಇದನ್ನ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಟ್ಯಾಗಿಂಗ್ ಅಂತ ಯೂಸ್ ಮಾಡ್ತೀವಿ. ಡಾಕರ್ ಟ್ಯಾಗ್ ಇಮೇಜ್ ನೇಮ್ ತೊಗೊಂಡು, ಇಮೇಜ್ ID ತೊಗೊಂಡು, ಅಥವಾ ಇಮೇಜ್ ನೇಮು ತೊಗೋಬೋದು, ತೊಗೊಂಡ್ಬಿಟ್ಟು ಇಮೇಜ್ ನೇಮೇ ತೊಗೊಳೋಣ. ಓಕೆನಾ. ನಾವು ಇದನ್ನ ಒಂಥರ ಇದನ್ನ ಸಿಂಬಾಲಿಕ್ ಲಿಂಕ್ ಅಂತಾರೆ ನಾರ್ಮಲ್ ಲಿನಕ್ಸಲ್ಲಿ. ಸೊ ಇದು ನಮ್ಮ ರಿಜಿಸ್ಟ್ರಿ ನೇಮು. ನಾವು ಫಸ್ಟ್ ACR ಇಮೇಜ್ ಅಂತ ರೆಪಾಸಿಟರಿ ಕ್ರಿಯೇಟ್ ಆಗಲಿ ಇದರಲ್ಲಿ ಅಜ್ಯೂರಲ್ಲಿ. ಇದು ನಾವು ವರ್ಷನ್ನು ಏನು ಕೊಡೋದು, 1.0 ಅಂತ ವರ್ಷನ್ ಕೊಡೋಣ. ಇವಾಗ ಟ್ಯಾಗ್ ಮಾಡಿದ ತಕ್ಷಣ ಇವಾಗ ನಾವು ಡಾಕರ್ ಇಮೇಜಸ್ ನೋಡಿದ್ರೆ ಇಲ್ಲಿ
ಹೊಸ ಟ್ಯಾಗು ಕ್ರಿಯೇಟ್ ಆಗಿದೆ. ಬಟ್ ಇಲ್ಲಿ ನೋಡಿದಂದ್ರೆ ಇದು ಇಮೇಜ್ ಐ ಡಿ ಸೇಮೇ ಇದೆ. ಓಕೆನಾ? ಸೊ ಇದು ಇಮೇಜು ಜಸ್ಟ್ ಟ್ಯಾಗ್ ಇದರಿಂದ ಕ್ರಿಯೇಟ್ ಆಗಿರೋದು ಅಷ್ಟೇ, ಬಟ್ ಇಮೇಜ್ ಎಲ್ಲ ಸೇಮೇ ಇರೋದು. ಓಕೆನಾ? ಸೊ ಇದನ್ನ ನಾವು ಅಜ್ಯೂರ್ ಕಂಟೈನರ್ ರಿಜಿಸ್ಟ್ರಿಗೆ ಪುಷ್ ಮಾಡಬೇಕಂದ್ರೆ ನಾವು ಫಸ್ಟು ಡೆಮೋ ಬಿ ಎ ಇದಕ್ಕೆ ಲಾಗಿನ್ ಆಗಬೇಕು. ಕಮಾಂಡ್ ಏನಂದರೆ ಈಸಿ ACR ಲಾಗಿನ್ -n ಅಂದರೆ ನೇಮ್ ಅಂತ ನಾವು ರಿಜಿಸ್ಟ್ರಿ ನೇಮ್ ಕೊಡಬೇಕು. ಇದು ಲಾಗಿನ್ ಆಗೋಕ್ಕೆ ಒಂದು ಕಪಲ್ ಆಫ್ ಸೆಕೆಂಡ್ಸ್ ತಗೊಳುತ್ತೆ. ಇಲ್ಲಿ ನೋಡಿದ್ರೆ ಲಾಗಿನ್ ಸಕ್ಸೀಡೆಡ್ ಅಂತ ಬಂದಿದೆ. ಸೊ ಇವಾಗ ಇದನ್ನ ಪುಷ್ ಮಾಡಬೇಕು. ಸೊ ಪುಷ್ ಮಾಡೋದು ಕಮಾಂಡ್ ಏನಂದರೆ ಡಾಕರ್ ಸ್ಪೇಸ್ ಪುಷ್ ಆ್ಯಂಡ್ ಇದು ರಿಪಾಸಿಟರಿ ನೇಮ್ ಕೊಟ್ಟಿದ್ದೀವಲ್ವಾ ಅದನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ಪುಷ್ ಮಾಡಬೇಕಾದ್ರೆ 1.0 ವರ್ಷನ್ ಅಂತ ಕೊಡಿ. ಇವಾಗ ಕರೆಂಟ್ಲಿ ಇಮೇಜು ನನ್ನ ಲ್ಯಾಪ್ಟಾಪಲ್ಲಿದೆ. ಈ ಇಮೇಜು ಪುಷ್ ಆಗ್ತಾ ಇರೋದು ಅಜ್ಯೂರ್ ಕಂಟೈನರ್ ರಿಜಿಸ್ಟ್ರಿ. ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದ್ವಲ್ವ ಜಸ್ಟ್ ನಾವು ಅದರಲ್ಲಿ ಹೋಗ್ಬಿಟ್ಟು ಪುಷ್ ಆಗ್ತಾ ಇದೆ. ಇವಾಗ ನೋಡಿದ್ರೆ ಇಲ್ಲಿ ಪುಷ್ ಆಗಿದೆ ಅಂತ ಬರ್ತಾ ಇದೆ. ಓಕೆನಾ? ಸೊ ಇದಕ್ಕೆ ಹೋಗ್ಬೇಕು, ಇಲ್ಲಿ ಹೋಗಿ ಡೆಮೋ ಬಿ ಎಗೆ ಆ್ಯಂಡ್ ರಿಪಾಸಿಟರಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿದ್ರೆ ನಮ್ಮದು ಫಸ್ಟ್ ACR ಇಮೇಜ್ ಕ್ರಿಯೇಟ್ ಮಾಡಿರೋದು ಬಂದಿದೆ. ಇದು ಕ್ಲಿಕ್ ಮಾಡಿ ನೋಡಿದ್ರೆ ನಾವು 1.0 ಅಂತ ಕೊಟ್ಟಿದ್ವಲ್ವ ಅದೇ ಇಮೇಜ್ ಐ ಡಿ ಅಜ್ಯೂರಲ್ಲಿ ಪುಷ್ ಆಗಿದೆ. ಈ ಥರ ನಾವು ಡಾಕರ್ ಇಮೇಜ್ ಕ್ರಿಯೇಟ್ ಮಾಡಿ ಅಜ್ಯೂರ್ ಕಂಟೈನರ್ ರಿಜಿಸ್ಟ್ರಿಗೆ ಪುಷ್ ಮಾಡ್ಬೋದು.